ಹೇಳಿ ಹೇಳಿ. ಅದಕ್ಕೆ ಮಾಳಿಂಗರಾಯ ಮಹಾತ್ಮರು ಹೇಳ್ತಾರ ಒಂದ್ ಕಡೆ. ಏನ್ ಹೇಳ್ತಾರಿ ಗೌಡ್ರ ಮಾತಾ? ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ಅಲ್ಲ. ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ, ಅಲ್ಲ ಅಲ್ಲ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವಾಯಿತು. ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು. ಹೌದಪ್ಪ ಹೌದು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಂಬಂತೆ ಭಗವಂತ ನಮಗ್ ನಿಮಗೆಲ್ಲ ಒಲಿಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿ? ಭಗವಂತ ಒಲಿಬೇಕಾದ್ರ ನಮ್ಮ ಹತ್ರ ರೊಕ್ಕದ ಒಂದ್ರ ದೇವ್ರು ನಮಗ ಒಲಿಯಂಗಿಲ್ಲ. ಹಾ 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 ಹಾ. ಸೊಕ್ಕ ಐತಂದ್ರು ದೇವ್ರು ನಮಗ ಒಲಿಯಂಗಿಲ್ಲ. ಹೌದಪ್ಪ ಹೌದಾ. ವಸೀಲ್ ಐತಂದ್ರು ಒಲಿಯಂಗಿಲ್ಲ, ರೂಪ ಐತಂದ್ರು ದೇವ್ರು ಒಲಿಯಂಗಿಲ್ಲ. ಮತ್ ಹೆಂಗ್ ಒಲಿತಾನಪ್ಪ ದೇವ್ರ? ದೇವರನ್ನ ಒಲಿಮೆ ನಮಗ ಆಗಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕ್ರಿ ಗೌಡ್ರ? ನಮ್ಮ ಕಾಯ ವಾಚ ಮನಸ್ಸ ಶುದ್ಧ ಇಟ್ಟು ಭಗವಂತನಲ್ಲಿ ಯಾವ ನಿಷ್ಠೂರದಿಂದ ದುಡಿತಾನಲ್ಲ ಅವನಿಗೆ ಭಗವಂತ ಒಲಿತಾನ. ದಾನ ಧರ್ಮದ ಕೈ ಯಾವತ್ತು ಮೇಲಾಗಿದ್ದು ನಡೆದ್ರ ಭಗವಂತ ಆಸ್ಥಾನದೊಳಗೆ ನಮಗ ಜಾಗ ಕೊಡ್ತಾನ ಅಂತ ಹೇಳ್ತಾರ ಅವ್ರ. ಖರೇದಪ್ಪ, ಖರೇದ ಮಾತಾ. ಅದಕ್ಕೆ ಭಗವಂತ ಇವತ್ತಿನ ದಿವಸ ನಮಗ್ ನಿಮಗೆಲ್ಲ ಒಲಿಬೇಕಾಗಿತ್ತ ಕೇಳಿದ್ರೆ ನಮ್ಮ ದೃಢ ಮನಸ್ಸಿನಿಂದ ದುಡಿದ್ರ ಭಗವಂತ ಒಲಿತಾನ ಅಂತಕ್ಕಂತ ಮಾತನ್ನ ಹೇಳಿಕೊಂಡು ನಮ್ಮ ಹಾದಿಮನಿ ಸರ್ ಅವರು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದ್ರು ಕೂಡ ಬಹಳ ಒಂದು ಅಮೋಘಿಸಿದನ ಸೇವೆಯನ್ನ ಮಾಡಿ, ಹೌದು 10-15 ವರ್ಷಗಟ್ಟಲೆ ಸೇವೆಯನ್ನ ಮಾಡಿ, ಹೌದಾ, ಅದರಿಂದ ಒಂದ್ ಸ್ವಲ್ಪ ದೂರ ಸರಿದು ಪಂಚಾಯತಿ ಒಳಗ ಈಗ ವರ್ಕರ್ ಆಗಿ ಕೆಲಸ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಕೂಡ ಅನಂತ ವಂದನೆಗಳನ್ನ ಹೇಳಿ. ಹೌದಪ್ಪ ಹೌದು, ಹೇಳಿ ಹೇಳಿ. ಯಾಕಂತ ಕೇಳಿದ್ರೆ ಅವ್ರು ಒಂದು ಮಾತು ಹೇಳಿದ್ರು, ತಮಗೆ ಎಷ್ಟು ತಿಳಿತದ ಸತ್ಯಶಿದ್ರ ಸಾರಾಂಶವನ್ನ ಪ್ರಶ್ನೆಗಳನ್ನ ಕೇಳಂತಕ್ಕಂತ ಮಾತನ್ನ ಹೇಳ್ಯಾರ. 5 ನಿಮಿಷ ಟೈಮ್ ಕೊಟ್ಟಾರ. ಇರ್ಲಿ, ಒಟ್ಟೆ 5 ನಿಮಿಷ. 5 ನಿಮಿಷ. ಹೌದು. ವನದೊಳಗ ಕೋಗಿಲಿದ್ರ ಚಂದ, ಮನ್ಯಾಗ ಮಕ್ಕಳಿದ್ರ ಚಂದ, ಸಭೆ ಒಳಗಿಂತ ಪಂಡಿತರಿದ್ರ ಚಂದ. ಹೌದಪ್ಪ. ಅಂತ ಪಂಡಿತರಿಗೆ ಮತ್ತು ಊರಿನ ಗ್ರಾಮದ ಗುರು ಹಿರಿಯರಿಗೆ ಕೂಡ ಅನಂತ ವಂದನೆಗಳನ್ನ ಹೇಳಿ ಬಾಳ ಮಾತಾಡಂಗಿಲ್ಲ. ಅವ್ರು ಹೆಂಗ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಆ ಮಾತಿನೊಳಗ ನಾವು ಹೋಗ್ಬೇಕಾಗ್ತದ. ಹೌದಪ್ಪ ಹೌದು. ಅದಕ್ಕೆ ಇನ್ನು ಪ್ರಶ್ನೆಯನ್ನ ಕೇಳೋಣ. ಯಾಕ್ರಿ ಸರ? ಕೇಳ್ರ. ಹೌದು ಹುಲಿ, ರಾಜ ಹುಲಿ. ನಿಮ್ದು ಯಾರ್ದು ಕೇಳಂಗಿಲ್ಲ, ಅವಂದ ಕೇಳವ್ರನ್ನ. ಹಾ ನಿಂದ ಕೇಳ್ತೀನಿ, ಗಪ್ಪಾಗಿನ ಒಟ್ಟ. ಅವ್ವ ಬಂದಿಲ್ಲ ನಮಗಣ. ಇರ್ಲಿ ಇರ್ಲಿ ಇರ್ಲಿ. ಹೌದೌದು, ಇಲ್ಲಿ ಬಹಳ ಸಂತೋಷ ಅದ. ಹೌದು. ವಿಷಯ ಪ್ರಶ್ನೆ ಬರ್ತಿದ್ರ ಬರ್ತೈತಿ ಕೇಳುದು, ಇಲ್ಲ ಅಂದ್ರೆ ಇಲ್ಲ ಕೇಳುದು. ಹೌದು, ನೇರವಾಗಿ ಬರ್ತೈತಿ ಅಂದ್ರ ಬರ್ತೈತಿ ಅನ್ನೋದು. ಪ್ರಶ್ನೆ ಕೇಳುದು ಕುಂದ್ರದು ಇಷ್ಟೇ ಅದ. ಹೌದಿಪ್ಪ. ರೀ ಸಂಕ್ಷಿಪ್ತದಾಗ್ರಿ. ಆಯ್ತಾಯ್ತು, ಈಗ ಹೇಳಿ ಅದಕ್ಕ ದಾರಿ ಹಾಕಿ ಕೊಟ್ಟಾರ್ರಿ. ಓಕೆ ರೀ. ಅಧ್ಯಕ್ಷರು ಮೊದ್ಲೇ ಹೇಳ್ಯಾರ, ಅವ್ರು ಹೇಳ್ಬಿಟ್ಟಾರ. ಹೌದು. ಏನ್ ಪ್ರಶ್ನೆ ಕೇಳುದತ್ತ ಕೇಳಿದ್ರ ಏನಿಪ್ಪ? ಅಮೋಕ್ಷಿದ್ದ ಮಾಳಿಂಗರಾಯ ಅಂತೇಳಿ 2 ನಮ್ಮ ದೇವರುಗಳೇ ಅದಾವಲ್ರಿ. ದೇವ ಒಬ್ಬ, ನಾಮ ಹಲವು, ದೇವರಲ್ಲಿ ಯಾವುದು ಭೇದ ಭಾವ ಇಲ್ಲ. ಕರೆಕ್ಟ್ ಕೇಳುದದ. ಏಕಲ್ಲ ಹಜಾರ್ ನಾಮ್. ಮಾಳಿಂಗರಾಯನ ಗುರುತು ಏನಂತ ಕೇಳಿದ್ರ ಏನಿಪ್ಪ? 2 ಎಡ 1 ಮುತ್ತಳಿ ಅದ. ಹೌದಿಪ್ಪ ಹೌದು. ಏನೈತಿ? 2 ಎಡ 1 ಮುತ್ತಳಿ. ಇದು ಮಾಳಿಂಗರಾಯನ ಗುರುತ. ಜಾಡಿಗೆ ಗುರುತದ. ಅದಾವಲ್ರಿಪ್ಪ. 2 ಎಡ 1 ಮುತ್ತಳಿ ಮಾಳಿಂಗರಾಯನ ಗುರುತದ. 3 ಎಡ 1 ಮುತ್ತಳಿ ಅಮೋಕ್ಷದನ ಗುರುತದ. ಗುರ್ತದೈತಿಲ್ರಿಪ್ಪ. ಆದ್ರೆ ಇದ್ರೊಳಗೆ ಒಂದು ಪ್ರಶ್ನೆ ಏನ್ ಕೇಳುದತ್ತ ಕೇಳಿದ್ರ ಏನ್ರಿಪ್ಪ ಅದು? ಅಮೋಘಸಿದನ ಮಟ್ಟ ಮನೆ ಒಳಗ ಒಂದು ದೇವರಿಗೆ ಒಂದೇ ಕಂಬಳಿ ಅದ. ಹೌದು, ಒಂದೇ ಜಾಡಿ ಅದ. ಹೌದು, ಅಂದ್ರ ಕಂಬಳಿ ಅದ. ಹೌದು. ಆ ಜಾಡಿ ಒಳಗ 1 ಸೈಡ್ 2 ಎಡ 1 ಮುತ್ತಳಿ ಅದ, 1 ಸೈಡ್ ಏನದ 3 ಎಡ 1 ಮುತ್ತಳಿ ಅದ. ಜಾಡಿಯರ ಒಂದೇ ಅದ. ಜಾಡಿ 1 ಸೈಡ್ 2 ಎಡ 1 ಮುತ್ತಳಿ ಅದ. 1 ಸೈಡ್ 3 ಎಡ 1 ಮುತ್ತಳಿ ಅದ. ಒಂದೇ ಜಾಡಿ ಒಳಗ ಅದ. ಇವೆರಡೂ ಗುರುತು ಒಂದೇ ಜಾಡಿ ಒಳಗದ. ಯಾವ ದೇವರಿಗೆ ಐತಿ, ಯಾವಲ್ಲಿ ಐತಿ, ಎದಕ್ಕೈತಿ? ಹೌದ್ ಹೌದ್. ಈಗ ನೋಡ್ಲಾಕ್ ಹೋದ್ರೆ ಎಲ್ಲಿ ಸಿಗ್ತೈತಿ? ಓಕೆ ಅಂತಕ್ಕಂತ ಅದೊಂದು ಪ್ರಶ್ನೆ ಅದ. ಹೌದು. ಸರ್ಜೋಡಿ ಕಲಾವಿದರು ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ಇಟ್ಕೊಂಡು ಐತ್ರಿಪ್ಪ. ಒಂದು 4 ನುಡಿ ಕ್ಯಾಲಿ ಹಾಡಿ ಸರ್ಜೋಡಿ ಕಲಾವಿದ್ರು ಪಾಳಿ ಹೊಕ್ಕದ. ಇರ್ಲಿ. ಊರಿನ ಹಿರಿಯರ್ ಅಂದಾರ ಅಂದ ಕೂಡ್ಲೆ ಮುಂದಿನ ಸಂಧಿ ಹಾಡಾಕತ್ತಾರ ಲಾಯ್ಗಂಗ ಬದ್ದಲ. ಹೌದೌದು. ಯಾಕಂದ್ರ ಮಣ್ಣಿ ಸರನು ಹಾಡಿದಿವಿ, ಅದನ್ನೇ ಹಾಡ ಅಂತ ಹೇಳ್ಕಿಸಿ ನೀವು ಬಂದ್ ಮತ್ ಹೇಳಕತ್ತೀರಿ. ಇರ್ಲಿ, ಈಗ ತಾಯಿಂದ್ರಿ ಕೂತಾರ, ತಾಯಿಂದ್ರಿ ಮ್ಯಾಲ ತಾಯಿಗಳ್ದ ಮುಂದ್ ಹಾಡ್ರಿಲ್ಲ ಅದ್ರ ತಾಯಿಗಳ್ದ ಹಾಡ್ರಿ. ಈಗ ಸದ್ಯ ಎದ್ದು ಹೋಗ್ತಾರ ಅವ್ರು. ಇನ್ನೊಂದ್ ತಾಸಿಗೆ ಧಾರಾವಾಹಿ ಚಾಲು ಹಾಕವ್ರು. ಹೌದಲ್ಲೇವ? ನೀವು ಇಲ್ಲೇ ಕುಣ್ರಿ, ನಿಮ್ದು ಮುಂದಿನ ಸಂಧಿಗೆ ಹಾಡ್ತೀವಿ ನಾವು.
ಹೌದ್ ನೀ ಲಾಯ್ಗಂಗ ಬದಲ ಅವ್ರ ಹೇಳ್ಯಾರತ್ ನೀ ಹಾಡತ್ ನೀ ಅತ್ತಿ ಹೌದಲ್ರಿಪ್ಪ ಅಕ್ಷತಾ ಹೆಣ್ಣು ಮಕ್ಕಳ ಮೇಲೆ ಹಾಡ್ತನತ್ತ ಇವ್ರತ್ತಾರ ಇವ್ರ ಕಳ ಜಾಗ್ತದ ತಾರ ಅವ್ರು ಈಗ ಯಾವ್ದು ಹಾಡ್ಬೇಕತ್ತೀರಿ ಲಾಯ್ ಗಂಗಾ ತಾಯಿ ಮ್ಯಾಗಿಂದ ಹಾಡ್ರಿ ಮೊನ್ನೆ ನಿಮ್ಮೂರಿನ ಜಾತ್ರೆ ಬದಲ ಹೌದ್ ಆದಿಶಕ್ತಿ ಬದಲ ಒಂದು ಹಾಡನ್ನ ಹಾಡಿದ್ವಿ ಹೌದು ಅದೇ ಹಾಡನ್ನ ಹೌದ್ ಲಾಯ್ ಗಂಗಾ ತಾಯಿ ಮ್ಯಾಲ ಹಾಡ್ರತ್ತೇಳಿ ನೀವೆಲ್ಲರೂ ಹೇಳಿದ ಕಾಲಕ್ಕೆ ಇವತ್ತಿನ ದಿವಸ ಹೌದ್ ಅದೇ ಹಾಡನ್ನವನ್ನ ತಮ್ಮ ಮುಂದೆ ಹಾಡ್ತಾ ಇದೀವಿ ಹೌದ್ ಯಾಕಂತ ಕೇಳಿದ್ರೆ ಮೊನ್ನೆ ಸರ ನಮ್ಮ ಬಸಣ್ಣ ಮತ್ತು ಸಿದ್ದಣ್ಣ ಕೂಡಿಕೊಂಡು ಕೈಪಿಡಿದಿಂದ ಅದೊಂದು ಹಾಡವನ್ನು ಬರೆದಿದ್ರು ಅದೇ ಹಾಡನ್ನ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾರೆ ದಯವಿಟ್ಟು ತಪ್ಪಾದರ ಕ್ಷಮೆ ಇರಲಿ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಅದ ಓಕೆ ರೀಪ ಓಕೆ ಹೌದು ಹುಲಿ ರಾಜ ಹುಲಿ ಹಲೋ 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 ನಂಬಿಗಿ ಇಟ್ಟು ಹಂಬಲದಿಂದ ಬಂದಾರೋ ಭಕ್ತರ ಲಾಯ್ಗಂಗಾ ದೇವಿಗೆ ಹಲೋ ಭಕ್ತಿಲಿ ದೊಡ್ಡದರ ಬಾಳೆಲ್ಲ ಬಂಗಾರ ಬಾಳೆಲ್ಲ ಬಂಗಾರ ಬಾಳಿಲ್ಲ ದೂರ ಹೋಗುನು ಬಾರ ಗೋಡಿ ಹಾಳ ಊರ ಲಾಯ್ ಗಂಗಾ ದೇವಿದು ಜಾತರಿ ನೋಡಿದರ ಜನಮ ಉದ್ಧಾರ ಬಂದಾರ ಬಂದಾರ ಭಕ್ತಿಲೆ ದುಡಿದರ ಬಾಳೆ ಅಲ್ಲ ಬಂಗಾರ ಬಂಗಾರ ಬಾಳೆಲ್ಲ 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 ದೂರ ಹೋಗುದ ಬಾರ ಗೋಡೆ ಹಾಳ ಓರ ಲಾಯ್ ಗಂಗಾ ದೇವಿಗೆ ಜಾತ್ರೆ ನಡೆದಕ್ಕೆ ಎಷ್ಟೊಂದು ಸೌಂದರ್ಯ